ಬರೀ ಅಷ್ಟೇ ಅಲ್ಲ, ರೊಟ್ಟಿ ಜೊತೆ ಇನ್ನೊಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಇಲ್ಲಿದೆ ನೋಡಿ, ಅದಕ್ಕೆ ಇಟ್ಟಿರ್ಬೇಕು. ಮುತ್ತುಗಳೆಲ್ಲ ಚೆಲ್ಲಾಡಿದಾವೆ. ಒಂದು ಹಾರ ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ. ಕೊಟ್ಟಿರೋ ಕೆಲಸ ನಾನು ಇಷ್ಟೇ ನಿಯತ್ತಿಂದ ಮಾಡ್ತೀನಿ. ರುಚಿಯಾದ ಮತ್ತು ಆರೋಗ್ಯಕರವಾದ ಪರಂಗಿಕಾಯಿ ಪಲ್ಯ ಸಿದ್ಧ ಆಗಿದೆ. ಆ ನೀರಲ್ಲಿ ತ್ಯಾವ ಮಾಡ್ಕೊಂಡು ಕೈನ ನಮಗೆ ಎಷ್ಟು ತೆಳ್ಳಬೇಕು ಅಷ್ಟು ತೆಳ್ಳಗೆ ಹಿಂಗೆ ಕೈಯಲ್ಲಿ ಎಳ್ಕೋಬೇಕು. ಈ ರೊಟ್ಟಿ ಜೊತೆ ಈ ಪಲ್ಯ ತಿಂತಾ ಇದ್ರೆ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಾದ್ರೆ ಫಾಲೋ ಮಾಡಿ. ನಮ್ಗೆ ಒಬ್ರು ಕಮೆಂಟ್ ಮಾಡಿದ್ರು, ಬಳ್ಳಿಯ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ. ಈ ವ್ಲಾಗಲ್ಲಿ ನಮ್ಮ ಶ್ರೀಮತಿಯವರು ಬಳ್ಳಿಯ ರೊಟ್ಟಿ ಮಾಡ್ತಿದ್ದಾರೆ. ಬರೀ ಅಷ್ಟೇ ಅಲ್ಲ, ರೊಟ್ಟಿ ಜೊತೆ ಇನ್ನೊಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಇಲ್ಲಿದೆ ನೋಡಿ, ಪರಂಗಿಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಈ ಪರಂಗಿಕಾಯಿನ ತುಂಬ ಜನ ಹಣ್ಣಾಗಿ ಮಾತ್ರ ತಿಂತಾರೆ. ಹಣ್ಣಾಗಿ ಪರಂಗಿ ಹಣ್ಣಲ್ಲ, ಪರಂಗಿ ಹಣ್ಣು ತಿಂತಾರೆ. ಪಪ್ಪಾಯ ಫ್ರೂಟ್ ಹಣ್ಣಾದಾಗ ಮಾತ್ರ ತಿಂತಾರೆ. ಆದರೆ ನಾವು ಈ ಕಾಯನ್ನು, ಪರಂಗಿಕಾಯಿನ ತರಕಾರಿಯಾಗೂ ಸಹ ಬಳಸ್ತೀವಿ. ಅದರಲ್ಲಿ ಏನೇನು ಮಾಡ್ಬೋದು ಅಂತ ಮುಂದೆ ಯಾವಾಗಲಾದ್ರೂ ಅದನ್ನು ಅಡುಗೆ ಮಾಡಿದಾಗ ತಿಳಿಸ್ಕೊಡ್ತೀವಿ. ಇವತ್ತು ನಾವು ರೊಟ್ಟಿ ಜೊತೆ ಇದರಲ್ಲಿ ಪಲ್ಯ ಮಾಡ್ತಿದ್ದೀವಿ. ಈ ಪರಂಗಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತಲೂ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಈಗ ನಮ್ಮ ಶ್ರೀಮತಿಯವರು ಬಳಿಯ ರೊಟ್ಟಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾರೆ. ಬಳಿಯ ರೊಟ್ಟಿ ಮಾಡೋದಕ್ಕೆ ಮುಖ್ಯವಾಗಿ ಫಸ್ಟ್ ಹಿಟ್ಟನ್ನೆಲ್ಲ ಹಾಕಿ ಕಲಸಿಟ್ಕೋಬೇಕು. ಅದು ಹಿಟ್ಟು ನೆನ್ಕೋಬೇಕಲ್ವಾ, ಅದಕ್ಕೋಸ್ಕರ ಅದೇನೇನು ಹಿಟ್ಟು ತಗೊಂಡವ್ರೆ ಅಂತ ನೋಡೋಣ. ನೋಡ್ರಿ, ದೊಡ್ಡ ಬೌಲಲ್ಲಿರೋದು ಅಕ್ಕಿ ಹಿಟ್ಟು, ಅದ್ರ ಪಕ್ಕದಲ್ಲಿ ಚಿಕ್ಕ ಬೌಲಲ್ಲಿರೋದು ರಾಗಿ ಹಿಟ್ಟು, ಆಮೇಲೆ ಸಣ್ಣ ರವೆ ಸ್ವಲ್ಪ ಒಂದು ಅರ್ಧ ಕಪ್ಪು ಕಾಣ್ತಿದೆಯಲ್ಲ, ಆ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಸಣ್ಣ ರವೆ. ಇದು ಏನಿಟ್ಟಮ್ಮ? ಅದು ಕಡಲೆ ಹಿಟ್ಟು. ಈ ಕಪ್ಪಲ್ಲಿ ಕಡಲೆ ಹಿಟ್ಟು ಅರ್ಧ, ರವೆ ಅಷ್ಟೇ ಅದೂ ಅಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಷ್ಟೇ ಸಾಕಾ? ಅಷ್ಟೇ ಸಾಕು. ಇಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಲ್ವಾ, ಅದೇ ಬಟ್ಲಲ್ಲಿ 3 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಹೌದಾ? ಓಕೆ. ಮೆಜರ್ಮೆಂಟ್ ಅಳತೆಗೆ. ಮತ್ತೆ ನೀವು ರಾಗಿ ಹಿಟ್ಟು ಬದಲು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಬೋದು. ನಾನು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಅಕ್ಕಿ ಹಿಟ್ಟು ತಗೋತೀನಿ. ನೀವೇನಾದ್ರೂ ಹಳ್ಳುಪ್ಪು ಹಾಕ್ತೀನಿ ಅಂದ್ರೆ ಫಸ್ಟೇ ನೀರು ಒಯ್ದು ಸ್ವಲ್ಪ ಉಪ್ಪನ್ನು ಕರಗಿಸ್ಕೊಂಡು ಆಮೇಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೋಬಹುದು. ನಾನು ಪುಡಿ ಉಪ್ಪು ತಗೊಂಡಿರೋದ್ರಿಂದ ಏನು ಫಸ್ಟೇನೆ ಹಾಕ್ತಾ ಇಲ್ಲ. ಆಮೇಲೆ ರಾಗಿ ಹಿಟ್ಟು, ರಾಗಿ ತಿಂದ ಬನ್ನಿ ರೋಗಿ ಎನಿಸ್ಕೊಂಡು. ರವೆ, ಸಣ್ಣ ರವೆ, ಉಪ್ಪಿಟ್ಟು ಮಾಡ್ತಾರಲ್ವಾ ಆ ರವೆ. ಉಪ್ಪಿಟ್ಟು ದೊಡ್ಡ ರವೆಲ್ಲೂ ಮಾಡ್ತಾರೆ, ಬನ್ಸಿ ರವೆಲ್ಲೂ ಮಾಡ್ತಾರೆ, ಗೋಧಿ ರವೆ ಜಾಸ್ತಿ ಎಲ್ಲ ಸಣ್ಣ ರವೆ ಅಲ್ವಾ ಉಪ್ಪಿಟ್ಟು ಮಾಡೋದು, ಅದರಲ್ಲೂ ಮಾಡ್ತಾರೆ. ಕೆಲವರು ಬನ್ಸಿ ರವೆ ಇಷ್ಟ ಆಗುತ್ತೆ. ಇದು ಏನು ಸಣ್ಣ ರವೆ, ಚಿರೋಟಿ ರವೆ ಅಂತ. ಕಡಲೆ ಹಿಟ್ಟು ಅದು ಗೊತ್ತಲ್ಲ ಎಲ್ಲರಿಗೂ. ಕಡಲೆ ಹಿಟ್ಟು ಸೇರ್ಸೋದ್ರಿಂದ ರುಚಿನೂ ಸಹ ತುಂಬಾ ಚೆನ್ನಾಗಿರ್ತೈತೆ. ಹಾಗೆ ರೊಟ್ಟಿ ಒಂದೊಳ್ಳೆ ಕಲರ್ ಬರುತ್ತೆ. ಕಲರ್ಗೋಸ್ಕರ ರೊಟ್ಟಿ. ಆಮೇಲೆ ರವೆ ತೇಳಿಲ್ಲ, ರುಚಿನೂ ರವೆ ಏನಕ್ಕೆ ಸೇರಿಸ್ತಾರೆ ಅಂತ ಹೇಳಿಲ್ಲ. ರವೆ ಸೇರ್ಸೋದ್ರಿಂದ ಗರ್ಗರಿಯಾಗಿರುತ್ತೆ ರೊಟ್ಟಿ, ಅದಕ್ಕೆ ರವೆ ಸೇರಿಸೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಈಗ ಫಸ್ಟೇ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಡ್ರೈ ಇದ್ದಾಗ್ಲೇನೆ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟೆಲ್ಲ ಹೊಂದ್ಕೊಳುತ್ತೆ ಚೆನ್ನಾಗಿ. ನೀರ್ ಹಾಕಿದ್ರೆ ಒಂದೊಂದ್ ಕಡೆ ಒಂದೊಂದು ಇದಾಗ್ಬಿಡುತ್ತೆ. ಹಾಗಾಗಿ ನೋಡ್ರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಇದು ಏನೋ ಈ ಹಿಟ್ಟು ಕಲ್ಸೋದಕ್ಕೂ ಒಂದು ಹದ ಅಂತ ಇರುತ್ತೆ, ಅದಕ್ಕೆ ಕಲ್ಸ್ಕೋಬೇಕು. ತುಂಬಾ ಗಟ್ಟಿಯಾಗೂ ತುಂಬಾ ತೆಳ್ಳಗೂ ಕಲ್ಸ್ಕೋಬಾರ್ದು, ಮೀಡಿಯಂ ನ ಕಲ್ಸ್ಕೋಬೇಕು. ನಾವು ಕೈಯಲ್ಲಿ ಹಿಂಗ್ ಎಳೆಯೋದಕ್ ಬರ್ಬೇಕು, ಆ ರೀತಿ ಹೆಂಗಾರ ಕಲ್ಸ್ಬಿಟ್ರೆ ಎಳೆಯೋದಕ್ ಬರಲ್ಲ. ನೀಟಾಗಿ ಕೈಯಲ್ಲಿ ಮೇಲೆ ಹಾಕೊಂಡು ಅದಕ್ಕೆ ಒಂದು ಹದ ಇರುತ್ತೆ, ಅದಕ್ಕೆ ತಕ್ಕಂತೆ ಕಲ್ಸ್ಕೋಬೇಕು. ಆಮೇಲೆ ನೀರು ಅಷ್ಟೇ ಒಂದೇ ಸಲ ಒಟ್ಟಿಗೆ ಒಯ್ಕೊಂಡು ಕಲ್ಸಕ್ ಹೋಗ್ಬಾರ್ದು. ಸ್ವಲ್ಪ ಒಯ್ಕೊಂಡು ಕಲ್ಸಿ ಆಮೇಲೆ ಸ್ವಲ್ಪ ಸ್ವಲ್ಪ ಒಯ್ಕೊಂಡು ಕಲಿಸ್ಬೇಕು. ಯಾಕೆ ಅಂದ್ರೆ ಜಾಸ್ತಿ ಹಾಕೊಂಡ್ರೆ ನೀರು ತೆಳುವಾಗ್ಬಿಡುತ್ತೆ. ಅದಕ್ಕೆ ಏನೇ ಇಟ್ಟು ಕಲ್ಸಿದ್ರು ಅಷ್ಟೇ, ಎಲ್ಲಾರು ಹಂಗೆ ಕಲ್ಸೋದು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೋಡ್ಕೊಂಡೆ ಕಲ್ಸೋದು. ಅಲ್ಲ, ಗೊತ್ತಿಲ್ಲದೆ ಇರೋರು ಹೊಸದಾಗಿ ಮಾಡೋ ಅಂತವ್ರು. ಕೆಲವು ಕಡೆ ಬಳಿಯ ರೊಟ್ಟಿ ಮಾಡಲ್ಲ,
ಹೌದಾ? ಅವರು ತಟ್ಟಿ ವಸ್ತು ಏನೇನೋ ಮಾಡ್ತಾರೆ. ನಮ್ಮ ಕಡೆ ಅಷ್ಟೇ ಬಳ್ಳಿಯ ರೊಟ್ಟಿ ಅನ್ಸುತ್ತೆ. ಎಲ್ಲಾರು ಅವ್ರು ಕಮೆಂಟ್ ಮಾಡಿ ಕೇಳ್ತಿರಲ್ಲ ಬಳ್ಳಿಯ ರೊಟ್ಟಿ ಹೆಂಗ್ ಮಾಡ್ತಾರೆ ಅಂತ. ಮಾಡಲ್ಲ ಅನ್ಸುತ್ತೆ ಕೆಲವು ಕಡೆ. ಏನೋ ಗೊತ್ತಿಲ್ಲ. ಇವಾಗ ನಮ್ಮ ಕಡೆ ಮುದ್ದೆ ಮಾಡ್ತೀವಿ, ರಾಗಿ ಮುದ್ದೆ. ಬೇರೆ ಕಡೆ ರಾಗಿ ಮುದ್ದೆ ಮಾಡಲ್ಲ. ಜೋಳ ಆತರ ಎಲ್ಲ ಅಲ್ಲ, ರೊಟ್ಟಿ, ಜೋಳದ ರೊಟ್ಟಿ ಹಂಗೇನೆ ಇದು ಅಷ್ಟೇ. ನಮ್ಮ ಶ್ರೀಮತಿಯವರು ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಾಯ್ತು ನೋಡ್ರಿ. ಇದು ಇರ್ಬೇಕು. ಹೆಂಗೆ ಎಲ್ಲಿ ತೋರಿಸಿ ಇನ್ನೊಂದ್ಸಲ. ಈ ಅದಕ್ಕೆ ಇಟ್ಟಿರ್ಬೇಕು. ಮತ್ತೆ ನಾವು ರವೆ ಹಾಕಿದೀವಲ್ವಾ, ರವೆ ಸ್ವಲ್ಪ ಅರಳಿದಾಗ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಈ ಅದಕ್ಕೆ ರವೆ ಏನಾದ್ರು ಹಾಕದೆ ಏನಾದ್ರು ಮಾಡ್ಕೊಳ್ಳೋರಾದ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕಾಗುತ್ತೆ. ಹೌದಾ? ಅಂದ್ರೆ ರವೆ ಹಾಕಿದ್ರೆ ತುಂಬಾ ಗರ್ಗರಿಯಾಗಿ ಬರ್ತೈತೆ, ಚೆನ್ನಾಗಿರುತ್ತೆ ರೊಟ್ಟಿ. ಮುಂಚೆ ಎಲ್ಲ ರವೆ ಹಾಕ್ತಿರ್ಲಿಲ್ಲ ಅನ್ಸುತ್ತೆ ಹಳೆ ಕಾಲದಲ್ಲಿ. ಬರೀ ಅಕ್ಕಿ ಹಿಟ್ಟಲ್ಲೇ ಎಳೆಯೋರು. ಗಾಡ್ಲ ಹಿಟ್ಟು ಹಾಕ್ತಿರ್ಲಿಲ್ಲ ಗೊತ್ತಾ? ಅಕ್ಕಿ ಹಿಟ್ಟು ಇಲ್ಲ ರಾಗಿ ಹಿಟ್ಟು ಕರ್ಸ್ಕೊಂಡು ರಾಗಿ ಹಿಟ್ಟಲ್ಲೇ ಎಳೆಯೋರು. ಅದಕ್ಕೆ ಈರುಳ್ಳಿ ಒಂದೇ ಹಾಕಿ ಮಾಡಿದ್ರೆ ಬರಲ್ಲ ಅನ್ಸುತ್ತೆ. ಬರುತ್ತೆ. ಹೌದಾ? ಹಳೆ ಕಾಲದಲ್ಲೆಲ್ಲ ರಾಗಿ ಹಿಟ್ಟು ಹಾಕ್ಬಿಟ್ಟು ರಾಗಿ ಹಿಟ್ಟಿಗೆನೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹಚ್ಚಾಕ್ಬಿಟ್ಟು ಎಳಿತಾ ಇದ್ರು ರೊಟ್ಟಿ. ಸಖತ್ತಾಗಿರೋದು. ನಾನು ತಿಂದಿದ್ದೀನಿ. ನಮ್ಮ ಅಮ್ಮವರೆಲ್ಲ ಮಾಡೋರು. ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಟ್ರೈ ಮಾಡೋಣ. ಅಮ್ಮ ಮಾಡೋದಲ್ಲ, ನಾನು ತಿಂದಿದ್ದೀನಿ. ನಾನು ನೆನಪೈತೆ. ಇದಕ್ಕೂ ಬೇಕು ಅಂದ್ರೆ ನಾವ್ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹಚ್ಚಾಕೋಬಹುದು. ಆದ್ರೆ ಪಲ್ಯ ಮಾಡ್ತೀವಲ್ವಾ ಅದಕ್ಕೋಸ್ಕರ ಬೇಡ. ನೋಡಿ ಕರೆಕ್ಟ್ ಆಗಿದೆ ಹಿಟ್ಟು. ಈ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು. ಇದಾಯ್ತಿನ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಕ್ ಬಿಡೋಣ. ಅದು ಎಷ್ಟೊತ್ತು ನೆನ್ಕೋಬೇಕು ಹಿಟ್ಟು? ಒಂದ್ 10 ನಿಮಿಷ ನೆನ್ಕೊಂಡ್ರೆ ಸಾಕು. ಹೌದಾ? ಯಾರಾದ್ರೂ ಪಲ್ಯ ಚಟ್ನಿ ಮಾಡೋಂಥವ್ರು ಫಸ್ಟ್ ಹಿಟ್ಟು ಕಲ್ಸಿಟ್ಬಿಟ್ಟು ಪಲ್ಯ ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ. ಹಂಗೆ. ಓಕೆ. ನೋಡಿ ನಮ್ಮ ಶ್ರೀಮತಿಯವರು ರೊಟ್ಟಿ ಹಿಟ್ಟೆಲ್ಲ ಕಲಸಿ ಅದು ನೆನ್ಕೊಳೋದಕ್ಕೆ ಅಂತ ಎತ್ತಿಟ್ಟಿದ್ದಾರೆ. ಅಲ್ಲಿ ಇಟ್ಟಿದ್ದಾರೆ. ಈಗ ಪರಂಗಿಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋತಾರೆ. ಅದಕ್ಕೆ ಏನೇನ್ ಬೇಕು ಅಥವಾ ಏನೇನ್ ಬೇಕು ಪದಾರ್ಥಗಳು ಅದೇನೇನ್ ಬೇಕು ಅಂತ ನೋಡಿ. ಓಕೆ, ಮೊದಲನೇದಾಗಿ ಪರಂಗಿಕಾಯಿ ಪಲ್ಯ ಮಾಡೋದಕ್ಕೆ ಕಾಯಿ ಅದು ದ್ವಾರಗಾಯಿ ಆಗಿರ್ಬಾರ್ದು, ಆ ತರದ್ ಬೇಕು. ಕಾಯಿ ದ್ವಾರಗಾಯಿ ಆದ್ರೆ ಏನ್ ಗೊತ್ತಾ, ಅರ್ಧ ಬರ್ಧ ಹಣ್ಣಾಗಿರೋದು ದ್ವಾರಗಾಯಿ ಅಂತ ಕರೀತಾರೆ ನಮ್ ಕಡೆ. ಹಂಗಂದ್ರೆ ಆ ತರದ್ ತಗೊಂಡ್ ಪಲ್ಯ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸ್ವೀಟ್ ಬಂದ್ಬಿಡುತ್ತೆ. ಕಾಯಿ ಹಸಿರು ಇರ್ತದೆ. ಕಾಯಿ ಅಂತ ಕಾಯೇ ತಗೊಂಡ್ ಮಾಡ್ಬೇಕು. ಕಾಯಿ ಅಂತ ತಗೊಂಡ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಪಲ್ಯ. ಪರಂಗಿಕಾಯಿ ಬೇಕು. ಆಮೇಲೆ ಇಲ್ಲಿ ಬಂದ್ರೆ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಇದು ಅಡಿಗೆ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು. ಆಮೇಲೆ ಮುಖ್ಯವಾಗಿ ಕಡಲೆ ಬೀಜ ಬೇಕು. ಕಡಲೆ ಬೀಜ ನಾವು ಹಾಕಿದ್ರೆ ಟೇಸ್ಟು. ಮತ್ತೆ ತೆಂಗಿನಕಾಯಿ ಅಂತೂ ಬೇಕೇ ಬೇಕು ಎಲ್ಲ ಅಡಿಗೆ ಮಾಡಿದ್ರು. ಇಷ್ಟು ಪದಾರ್ಥಗಳು ಬೇಕು. ಪರಂಗಿಕಾಯಿ ಕಟ್ ಮಾಡಿ ಇಟ್ಕೋಬೇಕು. ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಮೂತಿ ಭಾಗನ ತೆಗ್ದಾಕ್ಬೇಕು. ತೊಟ್ಟದು ಮೂತಿ ಎಲ್ಲ ತೊಟ್ಟಿರೋ ಭಾಗ, ಫಸ್ಟ್ ತೊಟ್ಟಿರೋ ಭಾಗನ ತೆಗ್ದಾಕ್ಬೇಕು. ನೋಡಿ ಈ ತರ ಕಾಯಿ ತರ ಇರ್ಬೇಕು. ಹಸಿರುಗಿರ್ಬೇಕು. ಕಾಯಿ ಕೆಂಪಗಾಗಿರ್ಬಾರ್ದು. ಹಸಿರುಗಲ್ಲ, ಬೆಳ್ಳಗಿರ್ಬೇಕು. ಒಳಗಡೆ ಬೆಳ್ಳಗಿರುತ್ತೆ ತಾನೆ. ಅಲ್ಲ, ಮೇಲೆ ಸಿಪ್ಪೆ ಎಲ್ಲ ಹಸಿರು ತಾನೆ. ಆಮೇಲೆ ಅದನ್ನ 2 ಭಾಗ ಮುತ್ತು ಚೆಲ್ತಾವೆ. ನೋಡ್ದ ಎಷ್ಟು ಮುತ್ತು ಉದುರ್ತಾವೆ ಹೆಚ್ಚುತ್ತಾ ಇದ್ರೆ. ಈ ತರ 2 ಭಾಗ ಮಾಡ್ಕೊಂಡು ಆಮೇಲೆ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಕತ್ತಿಲ್ ಮಾಡ್ತಾ ಇದೀವಿ. ನೀವು ಚಾಕದಲ್ಲೇ ಮಾಡ್ಕೋಬಹುದು. ಇನ್ನೇನೆಲ್ಲರ ಮನೇಲಿ ಈ ತರ ಕತ್ತಿಯಲ್ಲಿ ಇರುತ್ತೆಲ್ಲ, ಚಾಕದಲ್ಲೇ ಮಾಡೋದು. ಈ ತರ ಎಲ್ಲಾದ್ರೂ ನಾನು ಪೀಸ್ ಮಾಡಿ ಇಟ್ಕೋತೀನಿ. ಪರಂಗಿಕಾಯಿನ ಓಲ್ಡ್ ಮಾಡಿದ್ಮೇಲೆ ಈ ತರ ಇಲ್ಲಿ ಬೀಜ ಭಾಗ ಇರುತ್ತಲ್ಲ, ಅದೆಲ್ಲ ಈ ತರ ತೆಗ್ದಾಕ್ಬೇಕು ಮೇಲೆ ಅಲ್ವಾ. ಒಂದ್ ಲೇಯರ್ ತೆಗ್ದಾಕ್ಬೇಕು. ಮುತ್ತುಗಳನ್ನೆಲ್ಲ ಬೇರ್ಪಡಿಸಬೇಕು. ಪರಂಗಿಕಾಯಿಲಿರೋ ಮುತ್ತುಗಳನ್ನೆಲ್ಲ ನೋಡ್ರಿ. ಒಳಗಡೆ ಬೀಜದ ಭಾಗನೆಲ್ಲ ತೆಗೆದಿಟ್ಟಿದ್ದಾರೆ. ಇಲ್ಲಿ ಮುತ್ತುಗಳೆಲ್ಲ ಚೆಲ್ಲಾಡಿದಾವೆ. ಒಂದ್ ಹಾರ ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ. ಮಾಡ್ಕೊಳ್ಳ? ಹೌದಾ? ಮುತ್ತಿನ ಹಾರ ಬೇಡ ಬಿಡು, ಒರಿಜಿನಲ್ ಮುತ್ತಿನ ಹಾರನೇ ಕೊಡಿಸ್ತೀನಿ ಒಂದಿನ ನಿಂಗೆ. ಆಯ್ತು. ನೋಡಿ ನಮ್ಮ ಶ್ರೀಮತಿಯವರು ಪರಂಗಿಕಾಯಿನ ಬೀಜ ಭಾಗನ ಒಳಗಡೆ ತೆಗೆದಿಟ್ಟಿದ್ದಾರೆ. ಈ ಕಡೆ ಹಸಿರು ಭಾಗ ಐತಲ್ಲ ಸಿಪ್ಪೆದು, ಇದನ್ನ ತೆಗಿಯೋದಕ್ಕೆ ನನಗೆ ಕೊಟ್ಟಿದ್ದಾರೆ, ಕೆಲಸ ವಹಿಸಿದ್ದಾರೆ. ಅವ್ರು ಕೊಟ್ಟಿರೋ ಕೆಲಸ ನಾನು ಇಷ್ಟೇ ನಿಯತ್ತಿಂದ ಮಾಡ್ತೀನಿ. ಈಗ ಇದನ್ನ ಸಿಪ್ಪೆ ತೆಗಿಬೇಕು. ಸಿಪ್ಪೆ ಅರಿಯೋದು ತುಂಬ ಸುಲಭ. ಸೌತೆಕಾಯಿ ಅರಿತೀವಲ್ಲ, ಅದನ್ನ ತಗೊಂಡು ನೀಟಾಗಿ
ಎರ್ಕೋಬೇಕು ಈ ಥರ. ಇಷ್ಟೇ ಅಲ್ವಾ? ಈಗ ನಮ್ಮ ಶ್ರೀಮತಿಯವರು ಏನು ಮಾಡ್ತಿದ್ದಾರೆ ಅಂದರೆ, ಸಿಪ್ಪೆ ಭಾಗ ಬೀಜ ಭಾಗ ಎಲ್ಲ ತೆಗೆದು ಹೋಲ್ಡ್ ಮಾಡಿದ್ವಲ್ಲ, ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ತಾ ಇದ್ದಾರೆ. ಯಾಕೆ ನೀರಲ್ಲಿ ಹಾಕಬೇಕು ಅಂದರೆ, ತೊಳ್ಕೊಳ್ಬೇಕು ಅಂದರೆ ಇನ್ನೊಂದ್ಸಲ ಚೆನ್ನಾಗಿ, ಅದರಲ್ಲಿ ಏನಿರುತ್ತೆ ಹೇಳು, ಪರಂಗಿಕಾಯಲ್ಲಿ ಹಾಲಿನ ಅಂಶ ಇರುತ್ತೆ, ಅದೆಲ್ಲ ಅಂಟಂಟಾಗುತ್ತೆ ಕೈಯೆಲ್ಲ, ಅದಕ್ಕೋಸ್ಕರ ಅದಿರಬಾರ್ದು ಅಂತ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ನೀರಾಗಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡು ಪಲ್ಯ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಅದನ್ನೆಲ್ಲ ಸೇರಿಸ್ಕೋಬೇಕು. ಪರಂಗಿಕಾಯಿ ಹೋಳನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ನೀರು ಸಹ ಸೇರಿಸ್ಕೋಬೇಕು. ನೀರು ಎಷ್ಟು ಸೇರಿಸ್ಕೋಬೇಕಮ್ಮ? ಪರಂಗಿಕಾಯಿನ ನಾವು ಸಣ್ಣ ಸಣ್ಣದಾಗಿ ಹೋಳ್ ಮಾಡಿ ಹಾಕಿದೀವಲ್ಲ, ಅದು ಮುಚ್ಕೊಳ್ಳೋವರೆಗೂ ಸೇರಿಸಿದ್ರೆ ಸಾಕು. ಹೌದಾ? ನೀರೇನ್ ಜಾಸ್ತಿ ಅದು ತೇಲುತ್ತಲ್ಲ ಪರಂಗಿ ಹೋಳು, ನೋಡು ಏನಿಲ್ಲ, ಈಗ ನೋಡು ಸಾಕು. ಇಷ್ಟು ಸೇರಿಸ್ಬೇಕು. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು. ಆಮೇಲೆ ಪರಂಗಿಕಾಯಲ್ಲೂ ನೀರಿನ ಅಂಶ ಇರುತ್ತೆ, ಹೌದಾ? ಅದಕ್ಕೋಸ್ಕರ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು. ಒಂಥರ ಇದು ಕುಂಬಳಕಾಯಿ ತರ ಪರಂಗಿಕಾಯಿ ಹಂಗಾದ್ರೆ. ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟವ್ರೆ, ಅದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ತಾವ್ರೆ. ಕುಕ್ಕರ್ ಕ್ಯಾಪ್ ಹಾಕಿ ವಿಜಲ್ ಹೊಡ್ಸಂಗಿಲ್ಲ, ಪ್ಲೇಟ್ ಮೇಲೆ ಮುಚ್ಕೊಂಡ್ರೆ ಬೇಯಿಸ್ಕೊಂಡ್ರೆ ಸಾಕು. ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಬೇಗ ಬೇಯುತ್ತೆ ಪರಂಗಿಕಾಯಿ, ಅದಕ್ಕೋಸ್ಕರ. ಈ ಕಡೆ ಪರಂಗಿಕಾಯಿನ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಮ್ಮ ಶ್ರೀಮತಿ ಅವರು ಮಿಕ್ಕಿದ ತರಕಾರಿನೆಲ್ಲ ಹಚ್ಕೋತಾವ್ರೆ. ಆಗಲೇ ನೋಡಿದ್ರಲ್ಲ ಏನೇನು ತರಕಾರಿ ತಗೊಂಡಿದ್ದಾರೆ ಅಂತ ಪಲ್ಯ ಮಾಡೋದಕ್ಕೆ. ಆಮೇಲೆ ಪ್ರೆಗ್ನೆಂಟ್ ಯಾರಿರ್ತಾರೋ ಅಂದರೆ ಗರ್ಭಿಣಿಯರು ಇರೋ ಅಂಥವರು ಈ ಪರಂಗಿಕಾಯಿ ಪಲ್ಯನ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ತಿನ್ನಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ರಿ, ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ, ಜೊತೆಗೆ ಈ ಒಗ್ಗರಣೆಗೆ ತೊಗೊಂಡಿದ್ರಲ್ಲ ಅದರಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದಾರೆ, ಮತ್ತು ಕಡಲೆ ಬೀಜ ತೊಗೊಂಡಿದ್ರಲ್ಲ ಅದನ್ನೆಲ್ಲ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ತರ್ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಈಗ ಪರಂಗಿಕಾಯಿ ಬೆಂದಿದೆಯನ್ನ ನೋಡೋಣ. ನೋಡ್ರಿ, ಪರಂಗಿಕಾಯಿ ಬೆಂದೈತೆ, ಇಷ್ಟು ಬೆಂದ್ರೆ ಸಾಕು, ಜಾಸ್ತಿ ಕದ್ರಕೊಂಡು ಹೋಗಂಗೆ ಬೇಯಿಸ್ಕೋಬಾರ್ದು. ಪರಂಗಿಕಾಯಿನೆಲ್ಲ ಬಸ್ತಿಟ್ಕೊಂಡಿದೀವಿ. ಈಗ ಪರಂಗಿಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊತೀನಿ. ಇವರು ಪರಂಗಿಕಾಯಿ ಬೇಯಿಸಿದ್ರಲ್ಲ ಅದೇ ಕುಕ್ಕರ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದಾರೆ, ಅದರಲ್ಲೇ ಒಗ್ಗರಣೆ ಹಾಕೋತಾರೆ. ಅದರಲ್ಲೇ ಒಗ್ಗರಣೆ ಹಾಕೊಂಡು ಪಲ್ಯ ರೆಡಿ ಮಾಡ್ಕೋತೀನಿ. ನೀವು ಬೇಕು ಅಂದ್ರೆ ಕಡಾಯಿ, ಬಾಣ್ಲಿ, ಪಾತ್ರೆ, ತಪ್ಪಲೆ ಆ ಥರ ಏನಾದರೂ ಇಟ್ಕೊಂಡು ಸಹ ಮಾಡ್ಕೊಳ್ಬೋದು. ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದಾರೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದೆಲ್ಲ ಈಗ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಮತ್ತೆ ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೋಬೇಕು, ಅದನ್ನ ಹೇಳೋದು ಮರ್ತಿದ್ಯಾ. ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಹಚ್ಕೋಬೇಕು. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು, ಒಂಬಣ್ಣ ಬರೋವರು ಅಲ್ವಾ? ಗೋಲ್ಡನ್ ಫ್ರೈ, ಒಂಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗೋದು ಆ ಥರ. ಅದ್ರಲ್ಲಿ ಯಾವ್ದಾದ್ರು ಒಂದು, ಎಲ್ಲಾನು ಮುಂದೆ ಅಳಿಯ ಅಲ್ಲ ಮಗಳ ಗಂಡ ಅಂತಾರಲ್ಲ ಹಂಗಾಗಿ. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊನ ಸೇರಿಸ್ಕೋಬೇಕು. ಟೊಮೊಟೊ ಸಹ ಫ್ರೈ ಮಾಡ್ಕೋಬೇಕಮ್ಮ, ಸಾಫ್ಟ್ ಆಗೋದು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಬೇಕು ಟೊಮೊಟೊ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗೈತೆ ಚೆನ್ನಾಗಿ. ಈಗ ಇದಕ್ಕೆ ಏನಿದು ಪರಂಗಿಕಾಯಿ, ಬೇಯಿಸಿರುವಂಥ ಪರಂಗಿಕಾಯಿನ ಸೇರಿಸ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು, ಹಾಕೋಬೇಕು, ಸೇರಿಸ್ಕೋಬೇಕು. ನಾವು ಪರಂಗಿಕಾಯಿ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ, ಈಗಲೇ ಪಲ್ಯಕ್ಕೆ ಒಗ್ಗರಣೆ ಜೊತೆನೇ ಹಾಕೋತಾ ಇದ್ದೀನಿ ಒಂದೇ ಸರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ಅದಕ್ಕೆ ಏನಾಗಬೇಕು ಅಂದರೆ, ಅವಾಗಲೇ ಕಡಲೆ ಬೀಜ ನೋಡಿದ್ರಲ್ಲ ಅದನ್ನ, ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಂಡಿರುವಂತ ಕಡಲೆ ಬೀಜದ ಪುಡಿ ಇದು. ಈಗ ಫಸ್ಟ್ ಸ್ಟವ್ನ ಆಫ್ ಮಾಡ್ಕೋತೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಕಡಲೆ ಬೀಜದ ಪುಡಿನ ಸೇರಿಸ್ಕೋತೀನಿ. ಯಾಕೆ ಸ್ಟವ್ನ ಆಫ್ ಮಾಡಿಬಿಟ್ಟು ಸೇರಿಸೋದು? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಹುರಿದಿರ್ತೀವಲ್ವಾ, ಅದ್ರ ಜೊತೆ ತೆಂಗಿನಕಾಯಿ ತುರಿ. ಇದು ಸಹ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಬೇಕು. ಅಷ್ಟೇನಾ? ಇನ್ನೇನಾದ್ರು ಆಯ್ತಾ?
ಅಷ್ಟೇ. ನೀವು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಇರ್ಲಿಲ್ಲ, ಖಾಲಿ ಆಗಿದೆ, ಅದಕ್ಕೆ ನಾನು ಹಾಕಿಲ್ಲ. ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಪಲ್ಯ ಏನಾದ್ರು ಜಾಸ್ತಿ ಬೇಕು, ಪರಂಗಿಕಾಯಿ ಕಡಿಮೆ ಐತೆ ಅಂದ್ರೆ ಈರುಳ್ಳಿ, ಟೊಮೊಟೊ, ಕಾಯಿ ತುರಿ ಮತ್ತೆ ಕಡಲೆ ಬೀಜದ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಪಲ್ಯ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಯಾದ ಮತ್ತು ಆರೋಗ್ಯಕರವಾದ ಪರಂಗಿಕಾಯಿ ಪಲ್ಯ ಸಿದ್ಧ ಆಗಿದೆ, ರೆಡಿ ಆಯ್ತು. ಈಗ ರೊಟ್ಟಿ ಮಾಡೋಣ. ರೊಟ್ಟಿ ಮಾಡ್ಕೋಬೇಕು. ಈಗ ರೊಟ್ಟಿ ಅಂತ ಬಿಸಿಗಿಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆನ ಸೇರಿಸ್ಕೋತೀನಿ, ಜಾಸ್ತಿ ಸೇರಿಸ್ಕೊಳ್ಳಲ್ಲ, ಸ್ವಲ್ಪನೇ ಸೇರಿಸ್ಕೊಳ್ಳೋದು, ಅಷ್ಟು ಸೇರಿಸ್ಕೊಂಡ್ರೆ ಸಾಕು. ರೊಟ್ಟಿ ಅಂತ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿನ ಅರ್ಧ ಕಟ್ ಮಾಡಿ ಅದರಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಉಟ್ಕೋಬೇಕು. ಉಚ್ಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡಬೇಕು. ಈಗ ಎಣ್ಣೆ ಸವರಿದ್ದೀನಿ ಎಲ್ಲ ನೀಟಾಗಿ. ಈಗ ಇದಕ್ಕೆ ನೋಡಿ ಸ್ವಲ್ಪ ನೀರು ಚಿಮ್ಕಿಸ್ತೀನಿ. ಈ ತರ ನೀರು ಚಿಮ್ಕಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಎಲ್ಲ ಹಿಂಗ್ ಒರೆಸ್ಕೋಬೇಕು. ಒಂದ್ಸರಿ ಒರೆಸ್ಕೊಂಡ್ರೆ ಸಾಕು, ಪದೇ ಏನು ಒರೆಸ್ಕೋಬೇಕಾಗಲ್ಲ. ರೊಟ್ಟಿ ಹಾಕಕ್ಕೆ ಫಸ್ಟ್ಗೆ ಈ ತರ ಮಾಡ್ಬೇಕಾದ್ರೆ ಮಾತ್ರ ಒಂದ್ಸರಿ ಯಾಕೆ ಅಂದ್ರೆ ಸಾಕು. ಯಾಕೆ ಹಿಂಗ್ ಮಾಡೋದು ಅಂದ್ರೆ ರೊಟ್ಟಿ ಚೆನ್ನಾಗಿ ಎದ್ದೋಳುತ್ತೆ. ರೊಟ್ಟಿ ಇಲ್ಲಾಂದ್ರೆ ರೊಟ್ಟಿ ಕಚ್ಕೊಂಡು ಹೆಂಚಿಗೆ. ಓಕೆ. ಈಗ ರೊಟ್ಟಿ ಇಟ್ಟು ಕಲ್ಸಿಟ್ಟಿದ್ನಲ್ವಾ, ಆಮೇಲೆ ರೊಟ್ಟಿ ಇಟ್ಟು ಕಲ್ಸಿಟ್ಟಿದ್ರಲ್ಲ, ಆ ಹಿಟ್ಟು ನೋಡಿ ಅದರಲ್ಲೇ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ರಿ ಇನ್ನೊಂದ್ಸಲ. ಇವಾಗ ರೊಟ್ಟಿ ಹಾಕೋದಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರೋ ಹೆಂಚಿಗೆ ರೊಟ್ಟಿ ಹಿಟ್ಟನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಬಟ್ಲ ನೀರು ಇಟ್ಕೊಂಡಿದ್ದಾರೆ, ಆ ನೀರಲ್ಲಿ ತ್ಯಾವ ಮಾಡ್ಕೊಂಡು ಕೈನ ನಮಗೆ ಎಷ್ಟು ತೆಳ್ಳಬೇಕು ಅಷ್ಟು ತೆಳ್ಳಗೆ ಹಿಂಗೆ ಕೈಯಲ್ಲಿ ಎಳ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಕೋಬೇಕಲ್ವ ನಮ್ಮ? ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಕೋಬೇಕು. ಈ ರೀತಿ ಆಗಲ್ಲ, ಕೈ ಸ್ವಲ್ಪ ಬಿಸಿ ಆಗುತ್ತಲ್ವಾ ಅದಕ್ಕೆ. ಕೈ ಬಿಸಿ ಆದಾಗ ಈ ತರ ನೀರು ಇಟ್ಕೊಂಡಿರ್ಬೇಕು, ಅದರಲ್ಲಿ ಕೈ ತ್ಯಾವ ಮಾಡ್ಕೊಂಡು ತಗೊಂಡು ಈ ತರ ರೊಟ್ಟಿ ಎಳ್ಕೊಂಡು ಇದನ್ನ ಒಂದು ಪ್ಲೇಟ್ ಅನ್ನ ಮುಚ್ಚಿ ಬೇಯಿಸ್ಕೋಬೇಕು. ಇಟ್ಬಿಟ್ಟು ಒಂದ್ ನಿಮಿಷ ಬೇಯಿಸ್ಕೋಬೇಕು. ಈಗ ರೊಟ್ಟಿ ಬೆಂದೈತೆ, ನಾವು ನೋಡೋಣ. ಸ್ವಲ್ಪ ಕಲರ್ ಬೆಂದಿದೆ, ಅದೇ ಎದ್ದೈತಲ್ಲ, ಸ್ವಲ್ಪ ಮೇಲೆ ಬಿಟ್ಕೊಂಡೈತೆ. ಹೀಗೆ ರೊಟ್ಟಿ ಎಬ್ಬದ್ರಲ್ಲಿ ಸುತ್ತ ಎಬ್ಕೊಂಡು ಅದನ್ನ ತಿರ್ವಾ ಹಾಕೊಂಡು ಎರಡು ಕಡೆನೂ ಬೇಯಿಸ್ಕೋಬೇಕು. ಈಗ ಎರಡು ಕಡೆನೂ ಬೆಂದಾಯಿತು. ಇದನ್ನು ತಗೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಇದು ಸ್ವಲ್ಪ ಬೆಳ್ಳಗೈತೆ ಮೇಲೆ, ಯಾಕೆ ಅಂದ್ರೆ ರಾಗಿ ಹಿಟ್ಟು ಹಾಕಿರೋದ್ರಿಂದ ಅಲ್ಲೇನಮ್ಮ? ರಾಗಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಅದು ರಾಗಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಬೆಳ್ಳಗೆ ಆಗುತ್ತೆ. ರಾಗಿ ರೊಟ್ಟಿ ಮಾಡಿದಾಗ್ಲೂ ಇದೇ ತರಾನೇ ಇರುತ್ತೆ. ನಿಮ್ಗೆ ರಾಗಿ ಹಿಟ್ಟು ಬೇಡ ಅಂದ್ರೆ ಗೋಧಿ ಹಾಕೊಂಡ್ರೆ ಈ ತರ ಹಿಟ್ಟು ಹಾಕೊಂಡು ಮಾಡ್ಕೊಳ್ಬಹುದು. ಈ ತರ ಬೆಳ್ಳಗೆ ಬರಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್. ಆದ್ರೆ ಇದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ರಾಗಿ ಹಿಟ್ಟು ಹಾಕಿದ್ದು. ಒಂದ್ ರೊಟ್ಟಿ ಆದ್ಮೇಲೆ ಇನ್ನೊಂದ್ ರೊಟ್ಟಿ ಮಾಡಕ್ ಮುಂಚೆ ಎಣ್ಣೆ ಹಾಕೋದೇನ್ ಬೇಡ. ಈ ತರ ಎಣ್ಣೆ ಹಾಕಿಲ್ಲ, ಮಾಮೂಲಿ ಅದೇ ಈರುಳ್ಳಿನೇ ತಗೊಂಡು ಉಜ್ಜುತ್ತಾ ಇದ್ದೀನಿ. ಈ ತರ ಉಜ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ. ಈಗೇನೋ ಪರವಾಗಿಲ್ಲ, ನಿಮ್ಗೆ ಗ್ಯಾಸು ಎಲ್ಲ ಐತೆ ರೊಟ್ಟಿ ಮಾಡೋದಕ್ಕೆ. ಹಳೆ ಕಾಲದಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಒಲೆ ಮೇಲೆ ಹೆಂಚಿಟ್ಟು ಮಾಡ್ತಿದ್ರು. ಅದು ಒಲೆ ಸಹ ಸೌದೆ ಇಟ್ಟು ನೀಟಾಗಿ ಒಂದೇ ಅಳತೆ ಗುರಿಸ್ಬೇಕಿತ್ತು. ಒಂಚೂರು ಒಲೆ ಜಾಸ್ತಿ ಉರಿಯಂಗಿಲ್ಲ. ಹೌದಲ್ಲ, ಒಲೆ ಒಂಚೂರು ಜಾಸ್ತಿ ಉರಿಯಂಗಿಲ್ಲ, ಒಂಚೂರು ಕಡಿಮೆ ಉರಿಯಂಗಿಲ್ಲ. ಕಡಿಮೆ ಉರಿದ್ರು ರೊಟ್ಟಿ ಚೆನ್ನಾಗಿ ಬರಲ್ಲ, ಜಾಸ್ತಿ ಉರಿದ್ರೆ ರೊಟ್ಟಿ ಜಾಸ್ತಿ ಬೇಯಿಸಿ ಹಂಗೆ ಒಂದೇ ಸಮ ಕೂರಿಸ್ಕೊಂಡು ಅದು ಕೈಯಲ್ಲೆಲ್ಲ ಹೇಳ್ಕೊಂಡು ಆ ಸೆಕೆ ಮುಂದೆ ಮಾಡ್ತಾ ಇದ್ರು. ಒಲೆ ಮೇಲೆ ಇದು ಮಾಡ್ಬೇಕಾರೆ ನಾವು ಕಡಿಮೆ ಇಟ್ಕೊಂಡು ಎಳ್ಬಿಡ್ತೀವಿ. ಇದು ಕಡಿಮೆ ಮಾಡ್ಕೋಬಹುದು, ಜಾಸ್ತಿ ಮಾಡ್ಕೋಬಹುದು ಎಲ್ಲ. ಅವ್ರು ತುಂಬಾ ಕಷ್ಟ ಪಡ್ತಿದ್ರು ಅವರು ಒಂದು ರೊಟ್ಟಿ ಮಾಡ್ಬೇಕಂದ್ರು. ಸೂಪರ್, ಎಲ್ಲ ತಿಳ್ಕೊಬಿಟ್ಟಿದ್ಯಾ? ನಾವು ಕಣ್ಣಿಂದ ನೋಡಿರೋದಲ್ವಾ, ತಿಳ್ಕೊಳೋದಲ್ಲ, ಅದು ತಿಳ್ಕೊಂಡಿರೋದಲ್ಲ, ಅನುಭವಿಸಿರೋದು, ನೋಡಿರೋದು. ನಮ್ಮ ಅಜ್ಜಿಗೆ ಮಾಡ್ಕೊಡೋದು ನಾನು ನೋಡಿದೀನಿ. ಈ ರೊಟ್ಟಿ ಜೊತೆ ಈ ಪಲ್ಯ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಆರೋಗ್ಯಕರ ಮತ್ತು ರುಚಿಕರ ಬಳಿಯೋ ರೊಟ್ಟಿ ಮತ್ತು ಪರಂಗಿಕಾಯಿ ಪಲ್ಯ ರೆಡಿ ಆಯಿತು. ಆರೋಗ್ಯಕರವಾದ ಪರಂಗಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡಿದ್ರಿ. ಹಾಗೆ ನಮಗೆ ಒಬ್ಬರು ಕಮೆಂಟ್ ಮಾಡಿದರು, ಬಳಿಯೋ ರೊಟ್ಟಿ ಹೇಗೆ ಮಾಡೋದು ತೋರಿಸಿ ಅಂತ. ಬಳಿಯೋ ರೊಟ್ಟಿ ಹೇಗೆ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಮತ್ತು ನಿಮಗೆ ಬೇರೆ ಏನಾದರೂ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದು ಸಹ ಸಾಧ್ಯ ಆದರೆ ನಮ್ಮ ಕೈಲಿ ಅವೆಲ್ಲ ಮಾಡಿ ತೋರಿಸ್ತೀವಿ. ಈಗ ತಿಂಡಿ ತಿನ್ನುವಂಥ ಸಮಯ.
ಸದ್ಯಕ್ಕೆ ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮಾರಿದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.